ಎಲ್ಲ ರೈತ ಬಾಂಧವರಿಗೂ ಹಾಗೂ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮನಾಭ ಅಂತೇಳಿ. ಇವಾಗ ನೀವು ನೋಡ್ತಿರೋದು ನಮ್ಮ ತೋಟದಲ್ಲಿರೋ ಕಬ್ಬು. ಸೊ ಇದು ನಮ್ಮ ತೋಟ ಬಂದುಬಿಟ್ಟು ನೇಜ್ ಗ್ರಾಮ, ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲೆಯಲ್ಲಿರೋದು. 4 ಎಕರೆ ಕಬ್ಬನ್ನು ಮಾಡಿದ್ದೇವೆ. ಇದು ಕ್ವಾಡ್ವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಶೇಡ್ ನೆಟ್. 15 ಗುಂಟೆ ಜಾಗದಲ್ಲಿ ಶೇಡ್ ನೆಟನ್ನು ಮಾಡಿದ್ದೇವೆ. ಇದರಲ್ಲಿ ನಾವು ಅರಿಶಿನ ಬೆಳಿತಾ ಇದ್ದೀವಿ. ಸೊ ನಿಮಗೊಂದು ಶಾರ್ಟ್ ಇಂಟ್ರೋ ಕೊಡ್ತೀನಿ ಈ ಶೇಡ್ ನೆಟ್ ಬಗ್ಗೆ. ಬನ್ನಿ. ಸೊ ನಾನು ಆಗಲೇ ಹೇಳಿದಾಗಲೇ ಇದು 15 ಗುಂಟೆ ವಿಸ್ತೀರ್ಣದಲ್ಲಿರೋದು. ಇದನ್ನು ಕೇಬಲ್ ಪರ್ಲಿನ್ ಶೇಡ್ ನೆಟ್ ಅಂತ ಹೇಳೋದು. ಸೊ ಇದು ಪಾಲಿ ಹೌಸ್ ಅಲ್ಲ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಬರೀ ವರ್ಟಿಕಲ್ GI ಪೈಪ್ಸ್ ಇದೆ. ಆದರೆ ಮೇಲ್ಗಡೆ ಇಲ್ಲಿ ಹಾರಿಜಾಂಟಲ್ ಆಗಿ ಯಾವುದೇ ರೀತಿಯ ಪೈಪ್ಸ್ ಇಲ್ಲ, ಬರೀ ಕೇಬಲ್ ಇರೋದು, GI ಕೇಬಲ್. ಸೊ ಹಾಗಾಗಿ ಶೇಡ್ ನೆಟ್ದು ಒಟ್ಟಾರೆ ಖರ್ಚು ಕಡಿಮೆ ಆಗುತ್ತೆ, ಆಲ್ಮೋಸ್ಟ್ ಹಾಫ್ ಆಫ್ ಪಾಲಿ ಹೌಸ್. ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ರೈನ್ ವಾಟರ್ನ ಕಲೆಕ್ಷನ್ ಮಾಡೋದಕ್ಕೆ ರೈನ್ ವಾಟರ್ ಕಲೆಕ್ಷನ್ ಸಿಸ್ಟಮ್ ಕೂಡ ಇದೆ. ಸೊ ಇಲ್ಲಿ ಮೇಲ್ಗಡೆ ಬಿದ್ದಿರೋಲ್ಲ ನೀರು ಈ ಬ್ಲ್ಯಾಕ್ ಕಲರ್ ಪೈಪಿಂದ ಈ ಪೈಪಿಗೆ 4 ಇಂಚ್ ಪೈಪ್ ಇದೆ, ಇಲ್ಲಿ ಕಲೆಕ್ಟ್ ಆಗಿಬಿಟ್ಟು ಹಾಗೆ ಸ್ಟ್ರೈಟ್ ಹೋಗಿ ನಾವು ಮುಂದೆ ಅದನ್ನು ಬಾವಿಗೆ ಬಿಡ್ತೀವಿ. ಆಮೇಲೆ ಇವೆಲ್ಲ ನೀವು ನೋಡ್ಬೋದು ಗ್ರೋ ಟ್ರೇಸ್ ಇರೋದಿಲ್ಲಿ. ಸೊ ಈ ಕಡೆ 3 ಗ್ರೋ ಟ್ರೇಸ್ ಇದೆ ಈ ಏರಿಯಾದಲ್ಲಿ. ಪಶ್ಚಿಮ ಭಾಗದಲ್ಲಿ 3 ಗ್ರೋ ಟ್ರೇಸ್ ಇದೆ ಒಂದೇ ಲೈನಲ್ಲಿ. ಆಮೇಲೆ ಈ ಪೂರ್ವ ಭಾಗದಲ್ಲಿ ಒಂದು ಲೈನಲ್ಲಿ 2 ಗ್ರೋ ಟ್ರೇಸ್ ಇದೆ. ನೀವು ಒಂದೊಂದು ಗ್ರೋ ಟ್ರೇಸಲ್ಲೂ ನೋಡ್ಬೋದು 3 ಡ್ರಿಪ್ ಪೈಪ್ ಇದೆ. ಸೊ ನಾವು ಅರಿಶಿನ ಹಾಕೋದು ಈ ಒಂದು ಗ್ರೋ ಟ್ರೇಯಲ್ಲಿ 3 ಹೀಗೆ ಅರಿಶಿನ ಹಾಕ್ಕೊತ ಹೋಗ್ತೀವಿ, ಅರಿಶಿನ ಬೀಜ ಹಾಕ್ಕೊತ ಹೋಗ್ತೀವಿ. ಸೊ ಸುಮಾರು ಈ 15 ಗುಂಟೆ ಜಾಗದಲ್ಲಿ 15,000 ರಿಂದ 16,000 ಬೀಜ, ಅಂದರೆ ಅರಿಶಿಣದ ಬೆಳೆಯನ್ನು ಬೆಳಿಬೋದು. 15,000 ರಿಂದ 16,000 ಗಿಡ. ಸೊ ಇದರಲ್ಲೆಲ್ಲ ನಾವು ಕೋಕೋಪೀಟ್ ಹಾಕಿದ್ದೀವಿ. ಸೊ ನಾವು ಇದನ್ನು ಮೋರ್ ಸಸ್ಟೈನೇಬಲ್ ವೇಯಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ಈ ಕೋಕೋಪೀಟ್ ಇದು ರೆಗ್ಯುಲರ್ ಆಗಿ ಸಿಗುವಂಥ ಕೋಕೋಪೀಟ್ ಅಲ್ಲ. ಇದನ್ನು ನೀರಿನಿಂದ ವಾಶ್ ಮಾಡಿಲ್ಲ. ನಿಮ್ಗೆ ಕೆಲವ್ರಿಗೆ ಗೊತ್ತಿರ್ಬೋದು, ಕೋಕೋಪೀಟ್ ರೆಡಿ ಮಾಡಬೇಕಂದ್ರೆ ಲಕ್ಷಾಂತರ ಲೀಟರ್ ನೀರಿಂದ ತೊಳಿಬೇಕಾಗತ್ತೆ. ಆದರೆ ಇಲ್ಲಿ ಇನೋವೇಟಿವ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಇದನ್ನು ವಾಶ್ ಮಾಡದೆ ಹಾಗೆ ಕೋಕೋಪೀಟನ್ನು ಪ್ರಿಪೇರ್ ಮಾಡಿದ್ದಾರೆ. ಸೊ ನೀರನ್ನು ಸೇವ್ ಮಾಡಿದ್ದಾರೆ. ಹಾಗೆ ನಾವಿಲ್ಲಿ ರೈನ್ ವಾಟರನ್ನ ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ಬಾವಿ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗು ಮಾಡ್ತಾಯಿದ್ದೀವಿ ನಾವಿಲ್ಲಿ. ಆಮೇಲೆ ಇವಾಗ ಇದು 2ನೇ ವರ್ಷ ನಮ್ಮದು. ಒಂದು ಬೆಳೆಯನ್ನು ಆಗಲೇ ತೆಗೆದಿದ್ದೀವಿ. ಸೊ ಈ ಸೈಡ್ ಬೆಳೆಯನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿ ನಮ್ಮೊಂದು ಶೆಡ್ಡಲ್ಲಿ ಇಟ್ಟಿದ್ದೀವಿ. ಆಮೇಲೆ ಈ ಸೈಡ್ ಇರೋ ಬೆಳೆನ ಇವಾಗ ತೆಗಿತಾ ಇದ್ದೀವಿ, ನೀವು ನೋಡ್ಬೋದು ಇಲ್ಲಿ. ಸೊ ಇದು ಬಂದುಬಿಟ್ಟು ಪ್ರಗತಿ ಅಂತ, ಈ ವೆರೈಟಿ ಹೆಸರು ಬಂದುಬಿಟ್ಟು ಪ್ರಗತಿ ಅಂತ. ಸೊ ಇದು 6 ತಿಂಗಳಲ್ಲಿ ಬರೋದು ಪ್ರಗತಿ ವೆರೈಟಿ. ಸೊ ನಾವು ಹೋದ ವರ್ಷ ಪ್ರಗತಿ ಆಮೇಲೆ ಲಾಕ್ಡೌನ್ ಅಂತ ಇನ್ನೊಂದು ವೆರೈಟಿಯನ್ನು ಟ್ರೈ ಮಾಡಿದ್ವಿ, ಸುಮ್ಮನೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಅಂತ. ಈಲ್ಡು ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗಿಂತ ಕಡಿಮೆ ಬಂದಿದೆ. ಮೋಸ್ಟ್ಲಿ ಈ ಪ್ರಗತಿ ನಮ್ಮ ವಾತಾವರಣಕ್ಕೆ ಸೂಟ್ ಆಗಲ್ಲ ಅನಿಸುತ್ತೆ. ಸೊ ನಾವು ಈ ಸರ್ತಿ ಪ್ರತಿಭಾ ವೆರೈಟಿಯನ್ನು ಹಾಕ್ತಾಯಿದ್ದೀವಿ.
ಸೊ ಈಗಾಗಲೇ ಇಲ್ಲಿ ನೀವು ನೋಡ್ತಿರೋ ಹಾಗೆ ಪ್ರತಿಭಾ ವೆರೈಟಿ ಬೀಜಗಳನ್ನ ಟ್ರೀಟ್ ಮಾಡಿಬಿಟ್ಟು ಇಲ್ಲಿ ನೆಲಕ್ಕೆ ಹಾಕಿ ಮೇಲ್ಗಡೆ ಮುಚ್ಚಿದ್ದೀವಿ. ಸೊ ಇದನ್ನೊಂದು 15 ದಿವಸ ಬಿಡ್ತೀವಿ. ಇವಾಗ 4 ದಿನ ಆಗಿದೆ. 15 ದಿವಸ ಬಿಟ್ಟು ಇದು ಜರ್ಮಿಷನ್ ಆಗೋವರೆಗೂ ಕಾದು ಆಮೇಲೆ ಇನ್ನೊಂದು 12 ದಿನದಲ್ಲಿ ನಾವು ಬೀಜ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಮೇಲೆ ಫೋಗರ್ ಸಿಸ್ಟಮ್ ಇದೆ. ಬೇಸಿಗೆ ಕಾಲದಲ್ಲಿ ಹ್ಯೂಮಿಡಿಟಿ ಅದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಮೇಲೆ ಫಾಗರ್ ಸಿಸ್ಟಮ್ ಕೂಡ ಇದೆ. ಸೊ ಇದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನಮ್ಮ ಶೇಡ್ ನೆಟ್ ಬಗ್ಗೆ. ನಾವು ಇಲ್ಲಿ ಬೆಳೀತಾ ಇರೋ ಈ ಅರಿಶಿನ ಇದು ಕಂಪ್ಲೀಟ್ಲಿ ಪೆಸ್ಟಿಸೈಡ್ ಫ್ರೀ, ಹೆವಿ ಮೆಟಲ್ಸ್ ಫ್ರೀ, ಹಾಗೆ ರೆಸಿಡ್ಯೂ ಫ್ರೀ, ಫುಲ್ಲಿ ಆರ್ಗ್ಯಾನಿಕ್ ಅಂತ ಹೇಳ್ಬೋದು. ಸೊ ಆ ರೀತಿ ನಾವಿಲ್ಲಿ ಬೆಳೀತಾ ಇದ್ದೀವಿ. ಇದನ್ನು ನಾವು ಬೆಂಗಳೂರಿಗೆ ಕಳಿಸ್ಬಿಟ್ಟು ಅಲ್ಲಿ ಪೌಡ್ರ್ ಮಾಡ್ತಾಯಿದ್ದೀವಿ. ಆ ಪ್ಲ್ಯಾನ್ ಇದೆ ನಮ್ಮದು. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದೆಲ್ಲ ಹಾರ್ವೆಸ್ಟ್ ಆದಮೇಲೆ ಇದನ್ನೆಲ್ಲ ಪೌಡ್ರ್ ಮಾಡೋಕ್ಕೆ ಕಳಿಸ್ತೀವಿ. ಸೊ ನೆಕ್ಸ್ಟ್ ಬೀಜ ರೆಡಿ ಮಾಡ್ತಾಯಿದ್ದೀವಿ. ಸೊ ಇನ್ನೊಂದು 10-12 ದಿನದಲ್ಲಿ ನೆಕ್ಸ್ಟ್ ಬೀಜ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪ್ರತಿಭಾ ಇದು 8 to 9 months ವೆರೈಟಿ. ಸೊ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಾವು ಬೀಜ ಹಾಕೋ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟೇ ಇರೋದು. ಥ್ಯಾಂಕ್ ಯು, ಧನ್ಯವಾದ.